ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಹೂಡಿಕೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಮೇಷರಾಶಿಯವರಿಗೆ ಅನಿರೀಕ್ಷಿತ ಲಾಭಗಳು ಸಾಧ್ಯ. ಪ್ರಮುಖ ಅಡಚಣೆಯೊಂದು ನಿವಾರಣೆಯಾಗಿ ನಿಮಗೆ ಸಂತೋಷವಾಗುತ್ತದೆ. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ವೃಷಭ ರಾಶಿ. ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ಅದೃಷ್ಟ ನಿಮ್ಮ ಕಡೆಗಿದೆ. ಹಳೆಯ ಕಾಯಿಲೆ ಮತ್ತೆ ತಲೆದೂರಬಹುದು. ವಿವಾದ ತೊಂದರೆಗೆ ಕಾರಣವಾಗಬಹುದು. ಇನ್ನು ವ್ಯವಹಾರಗಳಲ್ಲಿ ಆತರ ಬೇಡ. ಮಿಥುನ ರಾಶಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ವ್ಯವಹಾರವು ಚೆನ್ನಾಗಿ ನಡೆಯುತ್ತದೆ. ಆದಾಯ ಸ್ಥಿರವಾಗಿರುತ್ತದೆ. ಕಾರ್ಯನಿರತರಾಗಿರುತ್ತೀರಿ. ಅನಿರೀಕ್ಷಿತ ವೆಚ್ಚಗಳು ಉಂಟಾಗುತ್ತವೆ. ಸಾಲ ತೆಗೆದುಕೊಳ್ಳಬೇಕಾಗುವ ಪರಿಸ್ಥಿತಿ ಬರಬಹುದು. ಕರ್ಕಾಟಕ ರಾಶಿ. ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ. ಇತರರಿಂದ ನಿಮ್ಮ ನಿರೀಕ್ಷೆಗಳು ಈಡೇರದ ಕಾರಣ ನೀವು ಅತೃಪ್ತರಾಗಿರುತ್ತೀರಿ. ಕೆಲಸದಲ್ಲಿ ವಿಳಂಬ ಇದೆ. ಆರೋಗ್ಯ ದುರ್ಬಲವಾಗಿರುತ್ತದೆ. ಕೌಟುಂಬಿಕ ಚಿಂತೆಗಳು ಮುಂದುವರಿಯುತ್ತವೆ. ಸಿಂಹ ರಾಶಿ. ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ಕಳೆದು ಹೋದ ಹಣವನ್ನು ನೀವು ಮರಳಿ ಪಡೆಯಬಹುದು. ಲಾಭದ ಅವಕಾಶಗಳು ನಿಮಗೆ ಸಿಗುತ್ತವೆ. ಅದೃಷ್ಟ ನಿಮ್ಮ ಕಡೆಗಿದೆ. ವ್ಯವಹಾರದಲ್ಲಿ ಬೆಳವಣಿಗೆಯ ಸಾಧ್ಯತೆಗಳಿವೆ. ಕನ್ಯಾ ರಾಶಿ. ಹೂಡಿಕೆ ಉತ್ತಮವಾಗಿರುತ್ತದೆ. ಆದಾಯ ಇರುತ್ತದೆ. ನಿರ್ಲಕ್ಷ್ಯ ವಹಿಸಬೇಡಿ. ಹಳೆಯ ಶತ್ರುಗಳು ನಿಮ್ಮನ್ನು ತೊಂದರೆಗೆ ಉಂಟು ಮಾಡಬಹುದು. ಆಯಾಸ ಮತ್ತು ದೌರ್ಬಲ್ಯ ಕಾಡುತ್ತದೆ. ಸಂಗಾತಿಯ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ತುಲಾ ರಾಶಿ. ವ್ಯವಹಾರದಲ್ಲಿ ಬೆಳವಣಿಗೆ ಇರುತ್ತದೆ. ಅಪಾಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹೊಸ ವ್ಯವಹಾರ ಒಪ್ಪಂದಗಳು ಇರುತ್ತವೆ. ಹಣ ಇದೆ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ವೇಗ ಪಡೆಯುತ್ತವೆ. ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು. ವೃಶ್ಚಿಕ ರಾಶಿ. ಕಾರ್ಯವೈಖರಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಅಪಾಯಕಾರಿ ಮತ್ತು ಜಮೀನು ವಿಷಯಕ್ಕಾಗಿ ಸ್ವಲ್ಪ ತೊಂದರೆ ಆಗಬಹುದು. ಶತ್ರುಗಳು ಸೋಲುತ್ತಾರೆ. ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಧನುರಾಶಿ. ನ್ಯಾಯಾಲಯ ಮತ್ತು ನ್ಯಾಯಾಂಗ ಕೆಲಸಗಳ ಅನುಕೂಲಕರವಾಗಿರುತ್ತವೆ. ಲಾಭದಾಯಕ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ. ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಆರ್ಥಿಕ ಪ್ರಗತಿಗಾಗಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಮಕರ ರಾಶಿ. ವ್ಯವಹಾರ ಚೆನ್ನಾಗಿ ನಡೆಯುತ್ತದೆ. ಮೇಲಾಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ. ನೀವು ಯಾರೊಂದಿಗಾದರೂ ಅನಗತ್ಯ ವಿವಾದವನ್ನ ಹೊಂದಿರಬಹುದು. ವ್ಯವಹಾರದಲ್ಲಿ ಆತುರ ಬೇಡ. ಕುಂಭರಾಶಿ. ಹಣಕಾಸಿನ ಲಾಭಕ್ಕೆ ಅವಕಾಶಗಳಿವೆ. ಆದಾಯದಲ್ಲಿ ನಿಶ್ಚಿತತೆ ಇರುತ್ತದೆ. ಐಷಾರಾಮಿ ವಸ್ತುಗಳ ಮೇಲೆ ಖರ್ಚಿದೆ. ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಉಪಯೋಗಿಸುವಾಗ ಜಾಗರೂಕರಾಗಿ. ವಿಶೇಷವಾಗಿ ಮಹಿಳೆಯರು ಅಡಿಗೆ ಮನೆಯಲ್ಲಿ ಜಾಗರೂಕರಾಗಿರಬೇಕು. ಇನ್ನು ಕೊನೆಯದಾಗಿ ಮೀನರಾಶಿ. ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಿಕೊಳ್ಳಿ. ಸಹೋದರರಿಂದ ಬೆಂಬಲ ಸಿಗುತ್ತದೆ. ಸಂತೋಷವಾಗಿರುತ್ತೀರಿ. ಕೆಟ್ಟ ಸಹವಾಸದಿಂದ ನಷ್ಟವನ್ನ ಅನುಭವಿಸುತ್ತೀರಿ. ಪ್ರಾರ್ಥನೆ ಮತ್ತು ಪೂಜೆಯ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.